ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮವನ್ನು ನಿನ್ನೆ ಹೈದರಾಬಾದ್ನಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನರು ಭಾಗಿಯಾಗಿದ್ರು. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಆಗಮಿಸಿದ್ರು. ಇನ್ನು ತೆಲುಗು ರಾಜ್ಯದಲ್ಲಿ ಯಶ್ ಕ್ರೇಜ್ ಹೇಗಿತ್ತು ಅನ್ನೋದಕ್ಕೆ ನಿನ್ನೆ ನಡೆದಂತಹ ಈವೆಂಟೇ ಸಾಕ್ಷಿಯಾಗಿತ್ತು. ಕನ್ನಡದಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳುವ ಮೂಲಕ, ಮಾತೃಭಾಷೆಯ ಮೂಲಕ ಒಂದು ನಮಸ್ಕಾರ ಅಂತ ಹೇಳ್ತಾರೆ ಯಶ್ ಅವರು. ಅದನ್ನ ಕೇಳಿದಂತಹ ಎಲ್ಲರೂ ಕೂಡ ಖುಷಿ ಆಗ್ತಾರೆ, ಜೊತೆಗೆ ಶಿಳ್ಳೆ ಹೊಡಿತಾರೆ, ಚಪ್ಪಾಳಿಯನ್ನ ಹಾಕ್ತಾರೆ. ನೋಡಿ, ಬೇರೆ ಒಂದು ರಾಜ್ಯಕ್ಕೆ ಹೋದ್ರೂ ಕೂಡ ಕನ್ನಡದ ಮಾತಿನ ಮೂಲಕವೇ ಒಂದು ಮಾತನ್ನ ಆರಂಭಿಸಿರುವಂಥದ್ದು, ಭಾಷಣವನ್ನು ಆರಂಭಿಸ್ತಾರೆ, ಮಾತಾಡೋದಕ್ಕೆ ಶುರು ಮಾಡ್ತಾರೆ. ತೆಲುಗು ಹಾಗೆ ಇಂಗ್ಲಿಷ್ ಜೊತೆಗೆ ಕನ್ನಡವನ್ನ ಬಳಸಿ ಮಾತನಾಡ್ತಾರೆ. ತೆಲುಗು ಪ್ರೇಕ್ಷಕರು KGF ಮತ್ತು KGF 2 ಸಿನಿಮಾಗೆ ತೆಲುಗು ಪ್ರೇಕ್ಷಕರು ತೋರಿರುವಂತಹ ಪ್ರೀತಿಗೆ ಧನ್ಯವಾದ ಅಂತ ಕೂಡ ಅವ್ರು ಹೇಳಿರ್ತಾರೆ. ಜೊತೆಗೆ ಯಶ್ ತೆಲುಗು ಪ್ರೇಕ್ಷಕರಿಗೆ ಯಾರ ಹಿನ್ನೆಲೆಯೂ ನೋಡದೆ, ಜೊತೆಗೆ ಯಾವ ರಾಜಕಾರಣಿಗಳಿಗೂ ಅಂದ್ರೆ ರಾಜಕೀಯಕ್ಕೂ ಒತ್ತಡಕ್ಕೂ ಬಗ್ಗದೆ ಒಳ್ಳೆಯ ಸಿನಿಮಾಗಳಿಗೆ ಮೊದಲಿನಿಂದಲೂ ಕೂಡ ಬೆಂಬಲವನ್ನ ನೀಡುತ್ತಾ ಬಂದಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅಂದ್ರೆ ತೆಲುಗು ಸಿನಿಮಾದ ಪ್ರೇಕ್ಷಕರು ಏನಿದ್ದಾರಲ್ಲ, KGF 2 ಮತ್ತು KGF ಸರಣಿಯ ಒಂದು ಸಿನಿಮಾವನ್ನ ಕೂಡ ಹೆಚ್ಚಿನ ರೀತಿಯಲ್ಲಿ ಮೆಚ್ಚುಗೆಯನ್ನ ಕೂಡ ನೀಡಿದ್ರು. ಅದಲ್ಲದೆ ಈಗ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಸಿನಿಮಾಗಳನ್ನ ನಿರ್ಮಿಸಬೇಕಿದೆ, ಗೆಲ್ಲಿಸಬೇಕಿದೆ. ಆ ಮೂಲಕ ಭಾರತದ ಚಿತ್ರರಂಗವನ್ನ ನಾವು ವಿಶ್ವ ಚಿತ್ರರಂಗದಲ್ಲಿ ಉತ್ತಮ ಸ್ಥಾನದಲ್ಲಿ ಇರಿಸಬೇಕು ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತೀಯ ಚಿತ್ರರಂಗದ ಸ್ಥಾನವನ್ನ ನಾವು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಿದೆ, ಎಲ್ಲರೂ ಕೂಡ ಸಹಕರಿಸಿ, ಎಲ್ಲರ ಪ್ರಯತ್ನ ಇದಕ್ಕೆ ತುಂಬಾನೇ ಮುಖ್ಯ ಅಂತ ಯಶ್ ಅವರು ಹೇಳಿದ್ದಾರೆ. ಇನ್ನ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತನಾಡಿರುವಂತಹ ಯಶ್ ಅವರು, ಟಾಕ್ಸಿಕ್ ಒಂದು ಒರಿಜಿನಲ್ ಆದಂತಹ ಪ್ರಯತ್ನ ಆಗಿದೆ, ಅತ್ಯಂತ ಬೋಲ್ಡ್ ಆದಂತಹ ಬಹಳ ಉನ್ನತ ಗುರಿಗಳನ್ನ, ಆದರ್ಶಗಳನ್ನ ಹೊಂದಿರುವಂತಹ ಸಿನಿಮಾ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ಎಲ್ಲ ಸಿದ್ಧ ಆಗಿತ್ತಲ್ವಾ ಈ ಒಂದು ಸಿನಿಮಾದ ಕುರಿತಾಗಿ, ಹಿಂದಿನ ಎಲ್ಲಾ ಸಿದ್ಧ ಸೂತ್ರಗಳನ್ನ ಮುರಿದು ಹಾಕುವಂತಹ ಸಿನಿಮಾ ಇದಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮಗೆ ಅಚ್ಚರಿಯಾಗುವಂತಹ ಅನುಭವ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನ ಯಾರು ಕೂಡ ಮಿಸ್ ಮಾಡದೆ ಆಗಸ್ಟ್ 26ರಂದು ಈ ಒಂದು ಟಾಕ್ಸಿಕ್ ಸಿನಿಮಾನ ನೋಡಿ ಅಂತ ಕೂಡ ಪ್ರೀತಿಯಿಂದ ಮನವಿ ಮಾಡಿದ್ದಾರೆ. ಇನ್ನ KGF ಮತ್ತು KGF 2 ಅಂತಹ ಸಿನಿಮಾವನ್ನ ಮಾಡಿದಂತಹ ಯಶ್ ಒಮ್ಮೆ ಸಿಕ್ಕಿದಾಗ ಗೀತು ಮೋಹನ್ ದಾಸ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವರ ನಿರ್ದೇಶನದಲ್ಲಿ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿಕೆಯನ್ನ ನೀಡಿರ್ತಾರೆ ಯಶ್ ಅವರು. ಯಾರ ಜೊತೆಗೆ ಅಂತಂದ್ರೆ ಏನು ನಿರ್ಮಾಪಕರು ಹಾಗೆ ವಿತರಕರ ಜೊತೆಗೆ. KGF ಮತ್ತು KGF 2 ಅಂತಹ ಸಿನಿಮಾಗಳನ್ನ ಮಾಡಿದ್ದಂತಹ ನಟ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಯಾರು ಗೊತ್ತೇ ಇಲ್ಲದೆ ಇರುವಂತಹ ಹೆಸರು, ಅದರಲ್ಲೂ ಆ ಒಂದು ಲೇಡಿ ನಿರ್ದೇಶಕಿ ಅಂತ ಅವ್ರ ಜೊತೆಗೆ ಸಿನಿಮಾ ಮಾಡ್ತಿದ್ದಾರಲ್ಲ ಅಂತ ನಾವು ಕೂಡ ಕೇಳಿದ್ವಿ, ಒಂದಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡಿದ್ವಿ. ಯಶ್ ಅವ್ರಿಗೆ ಏನಾದರೂ ಹುಚ್ಚಿ ಹಿಡ್ದಿದ್ಯಾ, ಯಾಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ವಿ. ಜೊತೆಗೆ ನಾನು ಕೂಡ ಮಾತನಾಡ್ಕೊಂಡಿದ್ದೆ ಅಂತ ವಿತರಕ ಹಾಗೆ ನಿರ್ಮಾಪಕರಾಗಿರುವಂತಹ ದಿಲ್ ರಾಜು ಅವರು ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಅವರು ಇನ್ನೊಂದಷ್ಟು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಯಶ್ ಅವರು ಮುಂಬೈನಲ್ಲಿ ಕೆಲ ತಿಂಗಳುಗಳ ಹಿಂದೆ ಅಂದ್ರೆ ಮುಂಚೆ ಟಾಕ್ಸಿಕ್ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನನಗೆ ತೋರಿಸಿದ್ರು. ಅದನ್ನು ನೋಡಿದ ಮೇಲೆ ವಾವ್, ಎಂತ ವಿಷನ್ ಅಲ್ವಾ ಯಶ್ ಅವ್ರದ್ದು. ಯಶ್ ಅವರು ಒಂದು ವಿಷನ್ ಇಟ್ಕೊಂಡು ಸಿನಿಮಾವನ್ನ ಮಾಡ್ತಾರೆ, ಅವರ ವಿಷನ್ ಏನು ಅಂತ ಅವತ್ತು ನನಗೆ ಗೊತ್ತಾಯಿತು ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವತ್ತೇ ನಾನು ನಿಶ್ಚಯ ಮಾಡಿದೆ, ಈ ಒಂದು ಸಿನಿಮಾವನ್ನ ನಾನೇ ತೆಗೆದುಕೊಳ್ಬೇಕು, ನಾನೇ ವಿತರಣೆ ಮಾಡಬೇಕು ಅಂತ ಅದೇ ಕಾರಣಕ್ಕೆ ನಿರ್ಧಾರ ಮಾಡಿದೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ವಿತರಣೆ ಒಪ್ಪಂದ ವಿಚಾರ ಬಂದಾಗ ಮರು ಮಾತನಾಡದೆ KVN ಹಾಗೆ ಯಶ್ ಅವರು ಯಾವ ಮೊತ್ತ ಹೇಳ್ತಾರೋ ನಾನು ಆ ಒಂದು ಅಮೌಂಟ್ಗೆ ಓಕೆ ಅಂತ ಕೂಡ ಹೇಳಿದ್ದೀನಿ ಅಂತ ದಿಲ್ ರಾಜು ಹೇಳಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾದ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಈ ವೇಳೆ ತೆಲಂಗಾಣದ MLA ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಕೊಡುತ್ತೆ ಅನ್ನೋದನ್ನ ಕೂಡ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಅನಿಮಲ್ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ನಾನು ಅವತ್ತು ಹೇಳಿದ್ದೆ. ಅನಿಮಲ್ ಅದೇ ರೀತಿಯಾಗಿ ಒಂದು ಕಲೆಕ್ಷನ್ ಅನ್ನ ಕೂಡ ಮಾಡಿತ್ತು, ಪ್ರಪಂಚದಾದ್ಯಂತ ಬೃಹತ್ ಕಲೆಕ್ಷನ್ ಅನ್ನ ಮಾಡಿತ್ತು. ಟಾಕ್ಸಿಕ್ ಅದರ 2 ಪಟ್ಟು ಗಳಿಕೆಯನ್ನ ಮಾಡಲಿದೆ ಅಂತ ಮಲ್ಲಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ, ಭವಿಷ್ಯವನ್ನ ನುಡಿದಿದ್ದಾರೆ. ಈಗ ಈ ಹೇಳಿಕೆ ವೈರಲ್ ಆಗ್ತಾ ಇದೆ. ನಿಮಗೆ ಈ ಸಿನಿಮಾದಿಂದ ದುಡ್ಡು ಬರುತ್ತೆ ಅಂತ
KVN ಸಂಸ್ಥೆಯ ನಿರ್ಮಾಪಕರಾಗಿರುವಂತಹ ವೆಂಕಟ್ ಅವರಿಗೆ ಹೇಳಿಕೆಯನ್ನ ನೀಡಿರುವಂಥದ್ದು. 1,000 ಅಲ್ಲ 2,100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ ವೆಂಕಟ್ ಅಣ್ಣ. ನಿಮಗೆ ಟಾಕ್ಸಿಕ್ ನಿಂದ ದುಡ್ಡು ಬರುತ್ತೆ, ಟಾಕ್ಸಿಕ್ ಸಿನಿಮಾದಿಂದ ನೀವು ಚೆನ್ನಾಗಿ ದುಡ್ಡು ಮಾಡ್ತೀರಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯಾಗಿ ಹೇಳಿಕೆ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ರಾಜಕಾರಣಿ ಮಲ್ಲಾರೆಡ್ಡಿ ಅವರು ಭವಿಷ್ಯವನ್ನ ನುಡಿದಿರುವಂಥದ್ದು. ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಲ್ಲಾರೆಡ್ಡಿ ಅವರ ಹೇಳಿಕೆ ವೈರಲ್ ಆಗ್ತಾ ಇದೆ. ಇದು ಏನಂತಂದ್ರೆ ಟಾಕ್ಸಿಕ್ ಸಿನಿಮಾದ ಒಂದು ನಿನ್ನೆ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ನಡೆದಿತ್ತಲ್ಲ, ಅದಿಷ್ಟರ ಕುರಿತಾಗಿ ಒಂದು ಚಿತ್ರಣ ಆಗಿತ್ತು.